ಇಂದು ಗೌರಿ ಪೂಜೆ. ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳು ಹೊಸ ಬಟ್ಟೆ ಬಂಗಾರಗಳನ್ನುಟ್ಟುಕೊಂಡು ಗೌರಿ ಪೂಜೆಯನ್ನು ಆಚರಿಸಿ ತಮ್ಮ ಅಣ್ಣಂದಿರಿಗೆ ಆರತಿಯನ್ನು ಬೆಳಗುತ್ತಾರೆ. ಆದರೆ ನನ್ನ ಸಹೋದರಿಗೆ ಹುಟ್ಟಿಕೊಳ್ಳಲು ಒಂದು ಒಳ್ಳೆಯ ಸೀರೆಯೂ ತಂದಿಲ್ಲ. ಹೇ ಜಗದೀಶ್ವರ, ಯಾಕಪ್ಪ ಈ ಬಡತನದ ಬೇಗೆಯಲ್ಲಿ ಬೇಯಿಸುತ್ತಿರುವೆ? ಹಿರಿಯಣ್ಣನೇನಾದರೂ ಸಂಬಳ ತಂದು ಕೊಟ್ಟಿದ್ದರೆ ಮಾತ್ರ ಈ ದಿನ ಈ ಬಡ ಹೊಟ್ಟೆಗೆ ಊಟ, ಇಲ್ಲದಿದ್ದರೆ ಉಪವಾಸ ಆಚರಿಸಬೇಕಾದೀತು. ಹಲೋ ಮಹೇಶ್, ಎಷ್ಟು ಹುಡುಕಬೇಕಯ್ಯ ನಿನ್ನ? ಯಾಕೆ ಈ ದಿನ ಫ್ಯಾಕ್ಟ್ರಿ ಕೆಲಸಕ್ಕೆ ಬಂದಿಲ್ಲವೇ? ಇಲ್ಲ ಶ್ರೀಮಂತ ಮಿತ್ರರೇ, ಈ ದಿನ ನಾನು ಕಾಲೇಜಿಗೆ ಹೋಗಿದ್ದೆ. ಇದೇನು ಮಿತ್ರ, ಶ್ರೀಮಂತಿಕೆ ಎಂಬ ಹೊಸ ಶಬ್ದ? ನೋಡು ಮಹೇಶ್, ಆ ಶ್ರೀಮಂತಿಕೆ ಎಂಬ ಪಟ್ಟ ನನಗೆ ಬೇಡ. ಬರೀ ಮಿತ್ರ ಎಂದರೆ ಸಾಕು. ಅದು ಹೇಗೆ ಶ್ರೀಮಂತರೇ? ತಲತಲಾಂತರದಿಂದ ಬೆಳೆದು ಬಂದ ವಾಡಿಕೆಯನ್ನ ಮರೆಯಲಿಕ್ಕಾಗುವುದಿಲ್ಲ. ಶ್ರೀಮಂತರೆಂದರೆ ಪೂರ್ಣ ಚಂದ್ರನಿದ್ದ ಹಾಗೆ, ನಾವು ಬಡವರೆಂದರೆ ಒಂದೇ ದಿನ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿ ಬೆಳೆದು ಅದೇ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವ ಮಣ್ಣಿನ ಗಣಪತಿ ಇದ್ದ ಹಾಗೆ ಮಿತ್ರ. ಸಾಕು ಮಾರಾಯ ನಿನ್ನ ಭಾಷಣ. ಮಹೇಶ್, ಒಂದೇ ದಿನ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿ ಬೆಳೆದ ಆ ಮಣ್ಣಿನ ಗಣೇಶನನ್ನೇ ದೇವಾನು ದೇವತೆಗಳು ಪೂಜಿಸಿ ತಮಗೆ ಬೇಕಾದ ಫಲ ಪಡೆದಿದ್ದಾರೆ ಅಂದಾಗ ನಮ್ಮ ದೇಶದಲ್ಲಿ ನಿಮ್ಮಂಥ ಬಡವರನ್ನು ಮೊದಲು ಪೂಜಿಸಬೇಕು. ನಿಮ್ಮಂಥ ಬಡವರು ಹೊಟ್ಟೆಗೆ ಅನ್ನವಿಲ್ಲದೆ ಮೈಗೆ ಬಟ್ಟೆ ಇಲ್ಲದೆ ಶ್ರಮ ವಹಿಸಿ ದುಡಿಯದಿದ್ದರೆ ಆ ಮಹಡಿ ಮನೆಯಲ್ಲಿ ಕುಳಿತು ಉಣ್ಣುವ ಶ್ರೀಮಂತಿಕೆ ನಮಗೆಲ್ಲಿಂದ ಬರಬೇಕು? ನಿಜವಾಗಿಯೂ ನೀವೇ ದೇವತಾ ಸ್ವರೂಪರು. ನೋಡು ಮಹೇಶ್, ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಸಂಬಂಧವಿದ್ದಂತೆ ಈ ಬಡತನ ಸಿರಿತನ. ಹೋಗ್ಲಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನರಿದ್ದೀರಿ? ನಾನು, ನಮ್ಮಣ್ಣ ಹಾಗೂ ನನ್ನ ತಂಗಿ ಒಟ್ಟು 3 ಜನರಿದ್ದೇವೆ. ಇದೇನು ಮಿತ್ರ, ನಿನಗೆ ಒಬ್ಬ ತಂಗಿ ಇದ್ದಾಳೆಂಬ ವಿಷಯ ನನಗೆ ಇದುವರೆಗೆ ತಿಳಿಸಿಲ್ಲ. ನೋಡು ಮಹೇಶ್, ಇಂದು ನಮ್ಮ ಫ್ಯಾಕ್ಟರಿಯಲ್ಲಿ ಗೌರಿ ಹಬ್ಬದ ನಿಮಿತ್ತವಾಗಿ ಬಡ ಕಾರ್ಮಿಕ ಮಹಿಳೆಯರಿಗೆ ಒಂದೊಂದು ಹೊಸ ಸೀರೆ ಕೊಟ್ಟಿದ್ದೇನೆ. ನಿನ್ನ ತಂಗಿಗೆ ಒಂದು ಹೊಸ ಸೀರೆ ಕೊಡ್ತೇನೆ, ತೆಗೆದುಕೊಂಡು ಹೋಗುವಂತೆ ಬಾ ಮಿತ್ರ. ಛೇ, ಬೇಡ ಪ್ರಶಾಂತ. ಕಷ್ಟಪಟ್ಟು ಮೈ ಬಗ್ಗಿಸಿ ದುಡಿಯುವ ಹೆಣ್ಣು ಮಕ್ಕಳಿಗೆ ಸೀರೆ ಕೊಡಬೇಕೆ ವಿನಃ ಮನೆಯಲ್ಲಿ ಕುಳಿತು ಊಟ ಮಾಡುವ ನನ್ನ ತಂಗಿ ಯಾಕಯ್ಯ ನಿಮ್ಮ ಸೀರೆ? ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತೀಯ. ಏನಯ್ಯ, ನಿನ್ನ ತಂಗಿಗೋಸ್ಕರವಾಗಿ ನೀನು ನಮ್ಮ ಫ್ಯಾಕ್ಟ್ರಿಯಲ್ಲಿ ದುಡಿತಾ ಇಲ್ಲವೇ? ಇರ್ಲಿ, ಬಾರಯ್ಯ ಹೋಗೋಣ. ನಡೆ ಹೋಗೋಣ.